ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ವಿಶ್ವವಾಣಿ ಮನಿ. ನಾನು ಕೇಶವ್ ಪ್ರಸಾದ್. ವೀಕ್ಷಕರೇ, ಭಾರತದ ಮಧ್ಯಮ ವರ್ಗದ ಮತ್ತು ಅಥವಾ ಸ್ಯಾಲರಿದಾರರು ಅಂದರೆ ಪ್ರತಿ ತಿಂಗಳು ಸಂಬಳ ಪಡೆದುಕೊಂಡು ಜೀವನವನ್ನು ನಡೆಸುವಂಥವರು. ಸೊ ಇವರಿಗೊಂದು ಸದಾಕಾಲ ಕಾಡುವ ಪ್ರಶ್ನೆ ಅಂದರೆ, ಸ್ಯಾಲ್ರಿ ಹೈಕ್ ಆದರೂ ಕೂಡ ಸಾಲ್ತಾ ಇಲ್ಲ, ಇನ್ವೆಸ್ಟ್ಮೆಂಟ್ ಆಗ್ತಾ ಇಲ್ಲ, ಸೇವಿಂಗ್ಸ್ ಮಾಡೋಕ್ಕಾಗಲ್ಲ, ಸಂಪತ್ತು ಅಥವಾ ವೆಲ್ತನ್ನು ಕ್ರಿಯೇಟ್ ಮಾಡೋಕ್ಕಾಗ್ತಾ ಇಲ್ಲ ಅನ್ನುವಂಥ ಒಂದು ಕೊರಗು ಯಾವತ್ತೂ ಕೂಡ ಇರುತ್ತೆ. ಎಟ್ ದ ಸೇಮ್ ಟೈಮ್ ಎಲ್ರಿಗೂ ಕೂಡ ಇದು ಅಪ್ಲೈ ಆಗಲ್ಲ. ಕೆಲವು ಮಂದಿ ಸಂಬಳ ಕಡಿಮೆ ಇದ್ದರೂ ಕೂಡ ಉಳಿತಾಯ ಮಾಡ್ತಾರೆ, ಇನ್ವೆಸ್ಟ್ ಮಾಡ್ತಾರೆ, ಮನೆ ಮಾಡ್ತಾರೆ, ಬೇಕಾದನ್ನೆಲ್ಲ ಏನು ಅವರಿಗೆ ಅವಶ್ಯಕತೆ ಇರುತ್ತೆ ಅದನ್ನೆಲ್ಲ ಮಾಡ್ತಾ ಕಾಲಾಂತರದಲ್ಲಿ ವೆಲ್ತನ್ನು ಕೂಡ ಕ್ರಿಯೇಟ್ ಮಾಡ್ತಾರೆ. ಆದರೆ ಎಷ್ಟೋ ಮಂದಿ ತುಂಬ ಚೆನ್ನಾಗಿ ಸ್ಯಾಲ್ರಿ ಹೈಕ್ ಆದರೂ ಕೂಡ ಅವರಿಗೆ ಮಾಡೋಕ್ಕಾಗಲ್ಲ, ಇವ್ರಿಗಂತಲೂ ಪಡುವರಾಗ್ತಾರೆ. ಯಾಕೆ ಹೀಗೆ ಅನ್ನೋ ಪ್ರಶ್ನೆ ಬಗ್ಗೆ ಇವತ್ತಿನ ವಿಶೇಷ ಎಪಿಸೋಡ್ನಲ್ಲಿ ನಾವು ಸಾಕಷ್ಟು ಉಪಯುಕ್ತವಾದಂತಹ ವಿಚಾರಗಳನ್ನು ಮತ್ತು ಒಳನೋಟಗಳನ್ನು ತಿಳಿದುಕೊಳ್ಳೋಣ. ಇದಕ್ಕಾಗಿ ನಮ್ಮ ಜೊತೆ ಇವತ್ತು ಕೌಟಿಲ್ಯ ಕ್ಯಾಪಿಟಲ್ನ ಸ್ಥಾಪಕರಾದ ಅಶೋಕ್ ದೇವಾನಂಪ್ರಿ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಕಾರ್ಯಕ್ರಮಕ್ಕೆ ಅವರನ್ನು ವೆಲ್ಕಮ್ ಮಾಡೋಣ. ನಮಸ್ಕಾರ ಅಶೋಕ್ ಸರ್. ಇವತ್ತಿನ ಟಾಪಿಕ್ ನಿಜವೂ ಕೂಡ ಎಲ್ಲರೂ ಕೂಡ ತಪ್ಪದೇ ನೋಡಬೇಕಂತ ಅನಿಸ್ತಾ ಇದೆ ನನಗೆ. ಯಾಕಂದರೆ ಅನೇಕ ಮಂದಿ ಹೇಳ್ತಾ ಇರ್ತಾರೆ ಸ್ಯಾಲ್ರಿ ಹೈಕ್ ಆದರೂ ಕೂಡ ಎಲ್ಲಿಗೂ ಸಾಲ್ತಾ ಇಲ್ಲ, 10 ವರ್ಷ ಆಯಿತು, 15 ವರ್ಷ ಆಯಿತು, ಕೆರಿಯರ್ ಮುಗಿತಾ ಇದೆ, ಆದರೆ ಇನ್ನೂ ಕೂಡ ಒಂದು ಸೈಟನ್ನು ಮಾಡಿಲ್ಲ, ಒಂದು ಮನೇನೂ ಮಾಡಿಲ್ಲ ಅಂತ ಹೇಳ್ತಾರೆ. ಮತ್ತೊಂದು ಕಡೆ ಒಂದಷ್ಟು ಮಂದಿ ಸೈಲೆಂಟ್ ಆಗಿದ್ದುಕೊಂಡೆ ಕಡಿಮೆ ಸಂಬಳ ಆದರೂ ಕೂಡ ಅವ್ರಿಗೆ ಏನು ಮನೆ ಬೇಕು ಪ್ರತಿಯೊಂದು ಕೂಡ ಅವರು ಮಾಡ್ತಾರೆ. ಕಾಲಾಂತರದಲ್ಲಿ ಪ್ರತಿಯೊಂದು ಅವರ ನೀಡ್ಸ್ ಏನಿದೆ ಅದೆಲ್ಲದೂ ಕೂಡ ಈಡೇರಿಸ್ತಾರೆ, ವೆಲ್ತನ್ನು ಕೂಡ ಕ್ರಿಯೇಟ್ ಮಾಡ್ತಾರೆ. ಯಾಕೆ ಈ ವ್ಯತ್ಯಾಸ ಉಂಟಾಗುತ್ತೆ ಅಂತ ಹೇಳ್ತೀರಾ ಅಂತ? ಸರ್, ಎಲ್ಲದಕ್ಕೂ ಮೂಲ ಕಾರಣ ಲೈಫ್ ಸ್ಟೈಲ್ ಇನ್ಫ್ಲೇಷನ್ನು. ಓಕೆ, ನಾವು ಒಂದು ಹಿಂದಿನ ಕಾಲದಲ್ಲಿ ನಮ್ಮ ದೊಡ್ಡವರು ಹಿರಿಯರು ಅಂದರೆ ನಮ್ಮ ಅಪ್ಪನ ಕಾಲದವರು ಒಂದು ಆರ್ಡ್ರ್ ಫಾಲೋ ಮಾಡೋರು. ಫಸ್ಟ್ ಕೆಲಸಕ್ಕೆ ಸೇರ್ಕೊಂಡಿದ್ದ ತಕ್ಷಣ ಒಂದು ಮನೆ ಮಾಡ್ಕೋಬೇಕು, ಏನಾದರೂ ಒಂದು ವಸ್ತು ತೊಗೋಬೇಕು, ಒಂದು ಸೇಫ್ಟಿಗೆ ಬಂಗಾರ ಇಟ್ಕೋಬೇಕು, ಈ ಥರ ಒಂದು ಆಲೋಚನೆಯಲ್ಲಿ ಇರೋರು. ಇವತ್ತೇನಾಗ್ಬಿಟ್ಟಿದೆ, ಯಾರು ಕೆಲಸದಿಂದ ಆಚೆ ಬಂದರೆ ಫಸ್ಟ್ ಕೆಲಸ ಸಿಗಿದ ತಕ್ಷಣ ಹುಡುಗರು ಫಸ್ಟ್ ಐಫೋನ್ ತೊಗೊಳ್ತಾರೆ, ಆಯಿತಾ, ನೆಕ್ಸ್ಟ್ ಕಾರ್ ಬುಕ್ ಮಾಡ್ತಾರೆ, ಇಲ್ಲಾಂದರೆ ಒಂದು ರಾಯಲ್ ಎನ್ಫೀಲ್ಡ್ ಬೈಕ್ ಬುಕ್ ಮಾಡ್ತಾರೆ. ಸೊ ಇದು ಯಾಕೆ ಮಾಡ್ತಾ ಇದ್ದಾರೆ ಅಂದರೆ ಅದು ಪಿಯರ್ ಪ್ರೆಷರು. ನನ್ನ ಫ್ರೆಂಡ್ ಐಫೋನ್ ತೊಗೊಂಡ, ನಂಗೆ ಐಫೋನ್ ಬೇಕು, ಹೋಲಿಕೆ ಮಾಡೋ. ನನ್ನ ಫ್ರೆಂಡು ಬೈಕ್ ತೊಗೊಂಡು ಚಿಕ್ಕಮಂಗ್ಳೂರು ಟ್ರಿಪ್ ಹೋದ, ನಾನು ಹೋಗಬೇಕು, ಸೊ ನನಗೊಂದು ಬೈಕ್ ಬೇಕು, ನಾನೊಂದು ಬುಲೆಟ್ ಇಸ್ಕೊಳ್ತೀನಿ, ಈ ಥರ ಒಂದು ಸಿಚುವೇಶನ್ಗೆ ಹೋಗ್ಬಿಡ್ತಾರೆ. ಆ್ಯಂಡ್ ಸಡನ್ನಾಗಿ ಏನಾಗುತ್ತೆ, ಕೆಲವು ಸಂಸ್ಥೆಗಳು ಇನಿಷಿಯಲ್ ಸ್ಟೇಜಲ್ಲಿ ಜಾಸ್ತಿ ಸಂಬಳ ಕೊಟ್ಬಿಡ್ತಾರೆ. ಫಾರ್ ಎಕ್ಸಾಂಪಲ್ ಬೈಜೂಸ್ ಅಂತ ಕಂಪನಿ ನಾರ್ಮಲ್ ಸೇಲ್ಸ್ ಮಾಡೋ ಹುಡುಗರಿಗೆಲ್ಲ 5 ಲಕ್ಷ 10 ಲಕ್ಷ ಪ್ಯಾಕೇಜ್ ಕೊಡೋರು ಒಂದು ಕಾಲದಲ್ಲಿ. ಅವರೆಲ್ಲ ಏನು ಮಾಡ್ತಾರೆ ಅಂದರೆ ಕೆಲ್ಸಕ್ಕೆ ತೊಗೊಂಡು ಪರ್ಫಾರ್ಮೆನ್ಸ್ ಬಂದಿಲ್ಲ ಅಂದರೆ 3 ತಿಂಗಳ ಮನೆ ಕಳಿಸ್ಬಿಡ್ತಾರೆ. ಇವನೇನು ಅಂದ್ಕೊಳ್ತಾನೆ, 3 ತಿಂಗಳ ಮುಂಚೆ ಕೆಲಸ ಸೇರಿರ್ತಾನೆ, ಸೊ ಬೈಕು, ಮೊಬೈಲು, EMI ಸ್ಕೀಮಲ್ಲಿ ತೊಗೊಂಡು ಇವತ್ತು ನೀವು ಸರಿಯಾಗಿ ಅಬ್ಸರ್ವ್ ಮಾಡಿದ್ರೆ 25-30 ವರ್ಷಗಳ ಹಿಂದೆ ಜನಗಳ ಸಾಲ ತಗೊಳ್ತಾ ಇರೋದು ಬರೀ ಮನೆ ಕಟ್ಟಕ್ಕೆ, ಮದುವೆ ಮಾಡೋಕ್ಕೆ, ಓಕೆ, ಈ ಥರ ಒಂದು ದೊಡ್ಡ ವಿಷಯಗಳಿಗೆ. ಇವತ್ತು ನೀವು ವಾಷಿಂಗ್ ಮಿಷಿನ್ಗೆ EMI ಕೊಡ್ತಾರೆ, ಪ್ರತಿಯೊಂದಕ್ಕೂ ಮೊಬೈಲ್ಗೆ EMI ಇದೆ, ಪೆಟ್ರೋಲ್ಗೆ EMI ಮಾಡೋ ಕಾಲ ಬಂದ್ಬಿಡುತ್ತೆ. ಇವತ್ತು ಜನ ಬರೀ EMIಯಲ್ಲಿ ಬದುಕ್ತಾ ಇದ್ದಾರೆ. ನನ್ನ ಪ್ರಕಾರ EMI ಅನ್ನೋದು ಒಂದು ಬ್ರಹ್ಮಾಸ್ತ್ರ. ಅದನ್ನು ಬರೀ ಇನ್ವೆಸ್ಟ್ಮೆಂಟಿಗೆ ಮಾತ್ರ ಬಳಸಬೇಕು, ಖರ್ಚುಗಳಿಗೆ EMI ಬಳಸೋದು ಅವಿವೇಕದ ಪರಮಾವಧಿ. EMI ಅನ್ನೋದು ಏನು, ನೀವು ಒಂದು ವಸ್ತು ತೊಗೊಂಡ್ರೆ ಅದರ ವ್ಯಾಲ್ಯೂಯೇಷನ್ ಪ್ರತಿದಿನ ಇನ್ಕ್ರೀಸ್ ಆಗುವಂಥದ್ದು ಮಾತ್ರ ನೀವು ಹಣ ಹಾಕಬೇಕು. ನೀವೊಂದು ಮೊಬೈಲ್ ತೊಗೊಂಡ್ರೆ, ಮೊಬೈಲ್ ತೊಗೊಂಡು 3 ತಿಂಗಳಿಗೆ ಅದ್ರ ವ್ಯಾಲ್ಯೂಯೇಷನ್ 50%ಗೆ ಬರುತ್ತೆ, ಡಿಕ್ರೀಸ್ ಆಗುತ್ತೆ. ನೀವೊಂದು ಕಾರ್ ತೊಗೊಂಡ್ರೆ 3 ವರ್ಷಕ್ಕೆ ಅದ್ರ ವ್ಯಾಲ್ಯೂಯೇಷನ್ 50% ಡಿಕ್ರೀಸ್ ಆಗುತ್ತೆ. ನೀವು ಅದೇ ಬಂಗಾರ ತೊಗೊಂಡ್ರೆ ಏನಾಗುತ್ತೆ, ಮನೆ ಸೈಟ್ ತೊಗೊಂಡ್ರೆ ಏನಾಗುತ್ತೆ, ಮನೆ ತೊಗೊಂಡ್ರೆ ಏನಾಗುತ್ತೆ, ಮ್ಯೂಚುವಲ್ ಫಂಡ್ ಇನ್ಕ್ರೀಸ್ ಆಗುತ್ತೆ. ಬಟ್ ಜನ ಏನು ಮಾಡ್ತಿದ್ದಾರೆ, ದೇ ಆರ್ ಫೋಕಸಿಂಗ್ ಮೋರ್ ಆನ್ ಲೈಫ್ ಸ್ಟೈಲ್ ಇನ್ಫ್ಲೇಷನ್. ಅದು ಪಿಯರ್ ಪ್ರೆಷರು. ಇದು ಮುಂಚೆ ಇರಲಿಲ್ಲ. ಸಮಾಜ ಹೆಂಗಿತ್ತು, ಹಿಂದಿನ ಕಾಲದಲ್ಲಿ ಯಾರಾದರೂ ಒಂದು TV ತೊಗೊಳಕ್ಕೆ EMI ಸ್ಕೀಮ್ ಮಾಡಿದ್ರಾ? ಖಂಡಿತ ಇಲ್ಲ. ಇವತ್ತು ಪ್ರತಿಯೊಂದಕ್ಕೆ EMI ಇದೆ, ಫೋನ್ಗೆ, TVಗೆ, ಫ್ರಿಡ್ಜಿಗೆ. ಅರ್ಥ ಏನೋ, ನಿನ್ನ ಹತ್ರ ದುಡ್ಡಿಲ್ಲ, ಪರವಾಗಿಲ್ಲ ತಗೋ, ದುಡ್ಡು ಆಮೇಲೆ ಕೊಡು, ಪರವಾಗಿಲ್ಲ. ಎಜುಕೇಷನ್ಗೆ ಲೋನ್ ತೊಗೊತಾ ಇದ್ವಿ, ಆಮೇಲೆ ಬೈ ನೌ ಪೇ ಲೇಟರ್, ಈ ರೀತಿಯ ಒಂದು ಸ್ಕೀಮ್ಗಳು ಬರ್ತಾ ಇದೆ. ನಿಮಗೆ ಯಾವಾಗಲೂ ಹೇಳ್ತೀನಿ, ನೀಡ್ಸ್ ಆ್ಯಂಡ್ ವಾಂಟ್ಸ್ ಅಂತ. ಎಜುಕೇಷನ್ನು, ಹೆಲ್ತ್ ಕೇರು, ಮನೆ, ಸೈಟು, ಬಂಗಾರ, ಇವೆಲ್ಲ ನೀಡ್ಸು. ವಾಷಿಂಗ್ ಮಿಷನ್ನು, ಐಫೋನು, ಫಾರಿನ್ ಟೂರು ಎಲ್ಲ ವಾಂಟ್ಸ್. ಸೊ ಜನ ಈ ನೀಡ್ಸ್ಗೆ EMI ಕಟ್ತೀರಾ, ವಾಂಟ್ಸ್ಗೆ EMI ಕಟ್ತಿದ್ದಾರೆ. ಸಮಸ್ಯೆ ಆಗುತ್ತೆ ಅವಾಗ. ಆಮೇಲೆ ಪ್ರಪಂಚ ದೇಶಗಳು ನೀವು ಯಾವನಾದರೂ ಕೇಳಿ, ನಿನಗೆ ಸಂಬಳ ಸಾಕ, ನಾವು ನಂಗೆ ಸಾಲಲ್ಲ ಅಂತಲೇ ಹೇಳೋದು. ಯಾರೂ ಸಂಬಳ ಸಾಕು ಅಂತ ಹೇಳಲ್ಲ. ಅದು ಊಟ ಅಲ್ಲ, ಊಟ ಎಷ್ಟಾಗ ಒಂದು ಲಿಮಿಟ್ ಇದೆ, ಅದ್ರ ಮೇಲೆ ತಿನ್ನೋಕ್ಕಾಗಲ್ಲ, ಸಾಕು, ಎನಫ್, ಥ್ಯಾಂಕ್ ಯು ಅಂತಾರೆ. ಹಣಕ್ಕೆ ಲಿಮಿಟೇ ಇಲ್ಲ. ಕರೆಕ್ಟ್. ಆಮೇಲೆ ಎಕ್ಸ್ಪೆನ್ಸಸ್ಗೂ ಲಿಮಿಟ್ ಇಲ್ಲ.
ಇವತ್ತು ಇಫ್ ಯು ಲುಕ್ ಅಟ್ ದಿ ಸ್ಯಾಲ್ರಿ ಪರ್ಸೆಂಟೇಜ್, ಎನಿಬಡಿ ಕ್ಯಾನ್ ಸೇವ್ 20% ಆಫ್ ದ ಸ್ಯಾಲ್ರಿ. ನಿಮ್ಮ ಸಂಬಳ 1 ಲಕ್ಷ ಇದ್ದರೆ, ನೀವು ಇವತ್ತು 1 ಲಕ್ಷ ಖರ್ಚು ಮಾಡ್ತಿದ್ರೆ, ನೀವು ಒಂದು ಸ್ವಲ್ಪ ಮಿನಿಮಲಿಸಮ್ಗೆ ಹೋದರೆ ಡೆಫಿನೆಟ್ಲಿ 20% ಸೇವ್ ಮಾಡ್ಬೋದು ನೀವು. ಬಟ್ ನೀವು ಮಾಡಲ್ಲ. 1 ಬೆಡ್ರೂಮ್ ಇದ್ದವನಿಗೆ 2 ಬೆಡ್ರೂಮ್ ಬೇಕು, 2 ಬೆಡ್ರೂಮ್ ಫ್ಲ್ಯಾಟ್ ಇದ್ದವನಿಗೆ 3 ಬೆಡ್ರೂಮ್ ಫ್ಲ್ಯಾಟ್ ಬೇಕು, 3 ಬೆಡ್ರೂಮ್ ಫ್ಲ್ಯಾಟ್ ಇದ್ದವನಿಗೆ ವಿಲ್ಲಾ ಬೇಕು. ಕರೆಕ್ಟ್. ಒಂದು ಕಾಲದಲ್ಲಿ ನನಗೆ 2002ರಲ್ಲಿ ನಾನು ಟೊಯೋಟಾ ಕಂಪ್ನಿಲಿ ಕೆಲಸ ಮಾಡ್ಬೇಕಾದ್ರೆ ನನಗೆ 23,000 ಸಂಬಳ ಬರೋದು. 2003ರಲ್ಲಿ 20,000 ಲೋನ್ ಕಟ್ತಾ ಇದ್ದೆ ನಮ್ಮ ಅಪ್ಪನಿಗೋಸ್ಕರ. 20,000 ಲೋನ್ ನಮ್ಮ ಅಪ್ಪ ಗಲಾಟೆ ಮಾಡಿ ಇದು ಮಾಡೋರು, ಇನ್ವೆಸ್ಟ್ ಮಾಡಿಸೋರು ನನ್ನ ಕೈಯಲ್ಲಿ. ಇವತ್ತದು ಎಷ್ಟೋ ಕೋಟಿ ಆಗಿದೆ. ಓಕೆ, 3,000 ಖರ್ಚು ಮಾಡ್ತಾಯಿದ್ದೆ. ಅವತ್ತು ನನಗೆ ಕಾರ್ ಹುಚ್ಚಿತ್ತು. ಅವತ್ತಿನ ಕಾಲದಲ್ಲಿ ಶಾರುಖ್ ಖಾನ್ ಅಂಬಾಸಡರು, ಸ್ಯಾಂಟ್ರೋ ಸಿಂಗ್ ದೊಡ್ಡ ಕಾರು, ನಂಗೆ ಕಾರ್ ಬೇಕಷ್ಟೇ ಅಂತ. ನಮ್ಮಪ್ಪ ಆಗಲ್ಲ ಅಂದರು. ನಿನಗೆ ಅವಶ್ಯಕತೆ ಇಲ್ಲ ಕಾರು, ನಿನಗೆ ಮನೇಲಿ ಒಂದು ಮಾರುತಿ ವ್ಯಾನ್ ಇದೆ, ಓಮ್ನಿ ಇದೆ, ಓಡಿಸ್ಕೋ ಬೇಕಿದ್ರೆ ಅಷ್ಟೇ. ಬೇಕಿದ್ದಾಗ ತೊಗೊಳ್ಳೋಣ, ಅವಶ್ಯಕತೆ ಬಿದ್ದಾಗ ಮಾತ್ರ ತೊಗೊಳ್ಬೇಕು ಅಂತ ಹೇಳಿ ಆ ಕಾರ್ ಪರ್ಚೇಸ್ನ 4 ವರ್ಷ ಪೋಸ್ಟ್ಪೋನ್ ಮಾಡಿದ್ರು ನಮ್ಮಪ್ಪ. 2008ರಲ್ಲಿ ನನಗೆ ಇನೋವಾ ಕಾರ್ ತೊಗೊಂಡೆ. ನಾನು 4 ಲಕ್ಷ ರೂಪಾಯಿ ಕಾರ್ ಆಸೆ ಪಟ್ಟರೆ ನಮ್ಮಪ್ಪ ನನಗೆ 13 ಲಕ್ಷ ಇನೋವಾ ಕಾರು ಇದು ಮಾಡೋದು. ಏನಕ್ಕೆ ಅಂದರೆ, ಇವಾಗ ನಿಂಗೆ ಮದುವೆ ಆಗ್ತಿದೆ, ನಮ್ಮ ಫ್ಯಾಮಿಲಿ ಬೆಳೀತಾ ಇದೆ, ನಿನಗೆ ಮಕ್ಕಳು ಮರಿ ಬರ್ತಾರೆ, ಅದಕ್ಕೆ ದೊಡ್ಡ ಕಾರ್ ಇದ್ದರೆ ನಮ್ಮ ಕುಟುಂಬಕ್ಕೆ ಒಳ್ಳೇದು ಅಂತ ತೊಗೊಂಡ್ವಿ. ಸೊ ಈಗ ಅದರ ಅವಶ್ಯಕತೆ ಇರೋದ್ರಿಂದ ನೌ ಇಟ್ಸ್ ಎ ನೀಡ್, ನೋ ಲಾಂಗರ್ ಎ ವಾಂಟ್. ಸೊ ನಾನು ಕೇಳಿದಾಗ ಅದು ವಾಂಟ್ ಆಗಿತ್ತು, ಇವರು ಆಫರ್ ಮಾಡಿದಾಗ ಅದು ನೀಡ್ ಆಗಿತ್ತು. ಸೊ ನೀಡ್ಸ್ ಆ್ಯಂಡ್ ವಾಂಟ್ಸ್ ಡಿಫ್ರೆನ್ಷಿಯೇಷನ್ ಪ್ರಾಪರಾಗಿ ಮಾಡಿದ್ರೆ ಡೆಫಿನೆಟ್ ಆಗಿ ಉಳಿತಾಯ ಮಾಡ್ಬೋದು. ನಾವು ತುಂಬ ಜಲಸ ಮಾಡ್ತೀವಿ. ಒಂದು ಕಾಲದಲ್ಲಿ ಫೋರಮ್ ಮಾಲ್ ಅಂತ ಇತ್ತು ಕೋರಮಂಗಲದಲ್ಲಿ. ಆ ಫೋರಮ್ ಮಾಲ್ ನೋಡೋಕ್ಕೆ ಜನ ಹುಚ್ಚಪಟ್ಟೆ ಹೋಗ್ತಾ ಇದ್ರು. ಯಾಕಂದ್ರೆ ಮಾಲ್ ಅಂದ್ರೆ ಏನು ಅಂತ ಗೊತ್ತಿರಲಿಲ್ಲ ನಮಗೆ. ಏರಿಯಾಗ ಒಂದು ಮಾಲ್ ಇದೆ. ನಿಮ್ಮ ರಾಜೇಶ್ವರಿ ನಗರದಲ್ಲಿ ಗೋಪಾಲನ್ ಮಾಲ್ ಇದೆ. ಏರಿಯಾಗ ಒಂದು ಮಾಲ್ ಇಟ್ಟಿದ್ದಾರೆ. ಯಾಕೆ ಭಾನುವಾರ ಬರಲಿ ನೀವು ಅಂತ. ಹಿಂದಿನ ಕಾಲದಲ್ಲಿ 3 ತಿಂಗಳಿಗೊಂದು ಏನೋ ಹೋಟ್ಲಿಗೆ ಹೋಗಿ ಮಸಾಲೆ ದೋಸೆ ತಿಂತಾ ಇದ್ವಿ. ಆ ಹ್ಯಾಂಗ್ ಅವರಲ್ಲಿ 3 ತಿಂಗಳು ಇರ್ತಿದ್ವಿ ನಾವು. ಈಗ ದಿನ ಸ್ವಿಗ್ಗಿಲಿ ಆರ್ಡರ್ ಮಾಡ್ರೆ ಆ ಮಜಾ ಸಿಗ್ತಿಲ್ಲ. ಕರೆಕ್ಟ್. ಸೊ ವಿ ಆರ್ ಒಬ್ಸೆಸ್ಡ್ ವಿತ್ ಸ್ಪೆಂಡಿಂಗ್. ವಿ ಆರ್ ಅಬ್ಸೆಸ್ಡ್. ನೀವು ಕಾಲಿಟ್ಟು ಮನೆಯಿಂದ ಹೊರಗಡೆ ಪ್ರತಿ ಹೆಜ್ಜೆ ಪ್ರತಿ ಸ್ಟೆಪ್ಪಲ್ಲೂ ನಿಮ್ಮ ಜೋಬಲ್ಲಿ ಹಣ ಕಿತ್ಕೊಳ್ಳೋಕ್ಕೆ 100 ಜನ ಗರುಡಗಳು ಕಾಯ್ತಾ ಇರ್ತಾರೆ. ಕರೆಕ್ಟ್. ಸೊ ದ ಹೋಲ್ ಎಕೋಸಿಸ್ಟಮ್ ಇಸ್ ಬಿಲ್ಟ್ ಫಾರ್ ಕನ್ಸಂಪ್ಷನ್. ನಾನು ಯಾವಾಗಲೂ ಹೇಳ್ತೀನಿ, ಒಬ್ಬ ಶ್ರೀಮಂತ ಎಷ್ಟು ಬೇಕಾದ್ರೂ ಖರ್ಚು ಮಾಡಲಿ, ಒಬ್ಬ ಬಡವ ಖರ್ಚು ಮಾಡಬಾರ್ದು. ನೀವೊಂದು ಟಿ ವಿ ತೊಗೊಂಡ್ರೆ ಏನಾಗುತ್ತೆ? ಮನಿ ಗೋಸ್ ಫ್ರಮ್ ಯು ಟು ಎ ರಿಚ್ ಮ್ಯಾನ್. ಹೌದಾ? ನೀವೊಂದು ಮಾಲಲ್ಲಿ ಹೋಗಿ ಶಾಪಿಂಗ್ ಮಾಡ್ರೆ ಏನಾಗುತ್ತೆ? ನಿಮ್ಮ ಜೋಬಲ್ಲಿದ್ದೋ ಹಣ ಇನ್ನೊಬ್ಬ ಶ್ರೀಮಂತನ ಜೋಬ್ಗೆ ಹೋಯ್ತು. ಯಾಕಂದ್ರೆ ಆ ಶೋರೂಮ್ ಓನರು ಅವನು ದುಡ್ಡು ಮಾಡ್ದ, ಆ ಶೋರೂಮ್ ಆ ಮಾಲ್ ಓನರು ಅವನು ದುಡ್ಡು ಮಾಡ್ದ, ನಿಮಗೆ ದುಡ್ಡು ಖಾಲಿ ಆಯಿತು. ಸೊ ಎವ್ರಿ ಟೈಮ್ ಯು ಸ್ಪೆಂಡ್ ಮನಿ ಫ್ಲೋಸ್ ಫ್ರಮ್ ಎ ಪೂರ್ ಟು ದ ರಿಚ್. ಸಮಾಜ ಹೆಂಗಿರ್ಬೇಕು? ದ ಮನಿ ಶುಡ್ ಆಲ್ವೇಸ್ ಫ್ಲೋ ಫ್ರಮ್ ರಿಚ್ ಟು ದ ಪೂರ್. ನೀರು ಮೇಲಿಂದ ಕೆಳಗೆ ಬೀಳುತ್ತೆ. ಹೀಟು ಫ್ರಮ್ ಹೈಯರ್ ಫ್ರಮ್ ಹಾಟ್ ರೀಜನ್ ಟು ಕೋಲ್ಡ್ ರೀಜನ್ ಹೀಟ್ ಬರುತ್ತೆ. ನೀರು ಕೂಡ ಮೇಲಿಂದ ಕೆಳಕ್ಕೆ ಹೋಗೋದು, ಕೆಳಗಿನ ಮೇಲಕ್ಕೆ ಹೋಗಲ್ಲ. ಅದೇ ಥರ ಹಣ ಯಾವಾಗಲೂ ಶ್ರೀಮಂತನಿಂದ ಬಡವನಿಗೆ ಬರಬೇಕು. ಬಟ್ ಕನ್ಸಂಪ್ಷನ್ ಲೈಫ್ ಸ್ಟೈಲ್ ಇನ್ಫ್ಲೇಷನ್ ಬಡವನಿಂದ ಶ್ರೀಮಂತನಿಗೆ ಹೋಗುತ್ತೆ ದುಡ್ಡು. ದಿಸ್ ಈಸ್ ದ ಫಂಡಮೆಂಟಲ್ ಪ್ರಾಬ್ಲಮ್. ಇನ್ ಎವ್ರಿ ಸ್ಟೆಪ್ ಆಫ್ ಯುವರ್ ಲೈಫ್ ದೇರ್ ಈಸ್ ಮನಿ. ಸೊ ನಿಮಗೆ ಖರ್ಚು ಮಾಡೋಕ್ಕೆ ಹಿಂದಿನ ಕಾಲದಲ್ಲಿ ಒಂದು ರೀಸನ್ಸ್ ಭಾಳ ಕಡಿಮೆ ಇದ್ದವು. ಅವತ್ತಿನ ಕಾಲದಲ್ಲಿ ಅಷ್ಟು ಸೊಸೈಟಿ ಅಷ್ಟು ಎಕ್ಸ್ಪೋಸ್ ಆಗಿರಲಿಲ್ಲ. ಇವತ್ತು ಎಲ್ಲ ಸಿಕ್ಬಿಡತ್ತೆ. ಎಲ್ಲದಕ್ಕೂ EMI, ಎಲ್ಲದಕ್ಕೂ ಬೈ ನೋ ಪೇ ಲೇಟರ್. ಈ ಎಲ್ಲ ಸಮಸ್ಯೆಗಳಿಂದ ಏನಾಗ್ತಿದೆ, ಜನಗಳಿಗೆ ಎಷ್ಟು ಇನ್ಕಮ್ ಅಂದ್ರೂ ದೇ ಆರ್ ನಾಟ್ ಸ್ಯಾಟಿಸ್ಫೈಡ್. ಎಸೆನ್ಷಿಯಲ್ಸ್ ನಾವೇನು ಮಾಡೋಕ್ಕಾಗಲ್ಲ. ಈಗ ಮನೆ ಬಾಡಿಗೆ ಕಟ್ಟಬೇಕು, ಆಗ ಗಾಡಿಗೆ ಫ್ಯೂಯಲ್ ಹಾಕಿಸ್ಕೋಬೇಕು, ನಮ್ಮ ಮಕ್ಕಳ ಫೀಸ್ ಕಟ್ಟಬೇಕು, EMI ಹೋಮ್ ಲೋನ್ EMI ಇದೆಲ್ಲ ಸಹಜ, ಇದು ಫೇರ್. ಇದು ಬಿಟ್ಟು ನಮಗೇ ತಿಳಿದಿರ ಡೆಫಿನೆಟ್ಟಾಗಿ 20% ಎಕ್ಸ್ಟ್ರಾ ಖರ್ಚು ಮಾಡ್ತಾ ಇರ್ತೀವಿ. ಈಗ ಎಲ್ಲರಿಗೊಂದು ಮೆಸೇಜು, ಮನೇಲಿ ಕೂತ್ಕೊಳ್ಳಿ, ಒಂದೇ ಒಂದು ತಿಂಗಳು ನೀವು 100 ರೂಪಾಯಿ ಒಂದು 500 ರೂಪಾಯಿ ಅನ್ಕೊಳ್ಳಿ, 100 ರೂಪಾಯಿ ಬಿಟ್ಟುಬಿಡಿ, ಒಂದು 500 ರೂಪಾಯಿ ಮೇಲೆ ನೀವೇನಾದರೂ ಎಕ್ಸ್ಟ್ರಾ ಖರ್ಚು ಮಾಡಿದ್ರೆ ಅದೆಲ್ಲ ಲಿಸ್ಟ್ ಬರೀರಿ. ಒಂದು ತಿಂಗಳಿಗೆ 30 ದಿನ ನೀವೇನೇ 500 ರೂಪಾಯಿ ಮೇಲೆ ಖರ್ಚು ಮಾಡಿದ್ರು ಅದನ್ನು ಲಿಸ್ಟ್ ಬರೆದು ಎಂಡ್ ಆಫ್ ದಿ ಮಂತು ವಾಂಟ್ಸು ಲಿಂಟನ್ನು ಸೆಪ್ರೇಟ್ ಮಾಡಿ. ಡೆಫಿನೆಟ್ಲಿ ನಿಮ್ಮ ವಾಂಟ್ಸ್ 20% ಮೇಲೆ ಇದ್ದೇ ಇರುತ್ತೆ. 20% ಮೇಲೆ 100% ಇರುತ್ತೆ. ಕೆಲವರು 50% ಇರುತ್ತೆ. ಬಿಕಾಸ್ ದಟ್ ಈಸ್ ಹ್ಯೂಮನ್ ಬಿಹೇವಿಯರ್. ಆ್ಯಂಡ್ ವೆನ್ ಎವರ್ ಯು ಸ್ಪೆಂಡ್ ಮನಿ ಈಸ್ ಗೋಯಿಂಗ್ ಫ್ರಮ್ ದ ಪೂರ್ ಟು ದ ರಿಚ್. ಒಬ್ಬ ಬಡವನಿಂದ ಶ್ರೀಮಂತಂಗೆ ದುಡ್ಡು ಹೋಗುತ್ತೆ. ದುಡ್ಡು ಯಾವಾಗಲೂ ರಿವರ್ಸಲ್ಲೇ ಹರಿಬೇಕು. ಕರೆಕ್ಟ್. ಅದಕ್ಕೆ ಹೇಳೋದು ರಿಚ್ ಬಿಕಮ್ಸ್ ರಿಚರ್, ಪೂರ್ ಬಿಕಮ್ಸ್ ಪೂರರ್ ಅಂತ.
ರಿಚ್ ಆದ್ಮೇಲೆ ರಿಚ್ನೆಸ್ ತೋರಿಸ್ತಾನೆ. ಈ ಪೂರ್ ಏನು ಮಾಡ್ತಾನೆ ಗೊತ್ತಾ, ಅವನು ರಿಚ್ನೆಸ್ ತೋರಿಸ್ಕೊಂಡು ಪೂರಾಗೆ ಇರ್ತಾನೆ. ಈ ರಿಚ್ ಆಗೋದಕ್ಕೆ ಮುಂಚೆ ರಿಚ್ ತೋರಿಸುವಂಥದ್ದು ತೋರಿಸ್ಕೊಳ್ತಾನೆ ಪೂರಾಗೆ ಇರ್ತದೆ ಅಷ್ಟೇ. 25,000 ಸಂಬಳ ತೊಗೊಳೋವನಿಗೆ ಐಫೋನ್ ಯಾಕೆ ಬೇಕು? 2 ತಿಂಗಳು ಸಂಬಳ. ಕರೆಕ್ಟ್. ನಂದೊಂದು ಪಾಲಿಸಿ ಇದೆ, ಕಾರು ನಿಮ್ಮ 6 ತಿಂಗಳ ಸಂಬಳ ಮೇಲೆ ಬೆಲೆ ಇರಬಾರ್ದು. ನನ್ನ ಫ್ರೆಂಡ್ಸ್ ಯಾರು ಕಾರ್ ತೊಗೊಂಡ್ರೆ ನಾನು ಅವ್ರಿಗೆ ಏನು ಹೇಳ್ತೀನಿ ಅಂದರೆ, ನಿಮ್ಮ 6 ತಿಂಗಳು ಸಂಬಳ ಇರಬೇಕು ಕಾರ್. ನಿಮ್ಗೆ 1 ಲಕ್ಷ ಸಂಬಳನ 6 ಲಕ್ಷ ರೂಪಾಯಿ ಕಾರ್ ತಗೋ. ಕರೆಕ್ಟ್. 50,000 ಸಂಬಳನ 6 ತಿಂಗಳು 3 ಲಕ್ಷ ರೂಪಾಯಿ ಕಾರೇ ತಗೋಬೇಕು ನೀನು. ಯು ಆರ್ ನಾಟ್ ಕ್ವಾಲಿಫೈಡ್. ಆ ಒಂದು ಮೈಂಡ್ ಸೆಟ್ಟು ಹಿಂದಿನ ಕಾಲದವ್ರಿಗೆ ಇವತ್ತಿಲ್ಲ. ಪೀಪಲ್ ಡೋಂಟ್ ಹ್ಯಾವ್ ಎ ಫ್ರೇಮ್ವರ್ಕ್, ಪೀಪಲ್ ಡೋಂಟ್ ಹ್ಯಾವ್ ಎ ಪ್ರಾಸೆಸ್, ಪೀಪಲ್ ಡೋಂಟ್ ಹ್ಯಾವ್ ರೂಲ್ ಬುಕ್. ಆ ಲೈಫ್ ಸ್ಟೈಲ್ ಇನ್ಫ್ಲೇಷನ್ ಅದು ಹೇಳ್ಕೊಂಡು ಹೋಗ್ತಾ ಇದೆ ಜನಗಳಿಗೆ. ಸಂಬಳ ಡಬಲ್ ಆದ್ರೂ ಸಾಲಲ್ಲ, ಯಾಕಂದರೆ ಡಬಲ್ ಆಗಿ 3 ತಿಂಗಳಿಗೋ 6 ತಿಂಗಳಿಗೋ ಅವ್ನ ಲೈಫ್ ಸ್ಟೈಲ್ ಇನ್ಫ್ಲೇಷನ್ ಎಕ್ಸ್ಪ್ಯಾಂಡ್ ಆಗುತ್ತೆ. ಕರೆಕ್ಟ್. 3 ಸ್ಟಾರ್ ಹೋಗೋನು 4 ಸ್ಟಾರ್ ಹೋಟ್ಲ್ಗೆ ಹೋಗ್ತಾನೆ, 4 ಸ್ಟಾರ್ ಹೋಟ್ಲ್ಗೆ ಹೋಗೋನು 5 ಸ್ಟಾರ್ ಹೋಟ್ಲ್ಗೆ ಹೋಗ್ತಾನೆ. ಸೊ ಲೈಫ್ ಸ್ಟೈಲ್ ಇನ್ಫ್ಲೇಷನ್ ಕಂಟ್ರೋಲ್ ಮಾಡಲಿಕ್ಕೆ ಈ ಏನು ಮೈಂಡ್ಸೆಟ್ ಯಾವ ರೀತಿ ಇರಬೇಕು, ಆಮೇಲೆ ವಾಂಟ್ಸ್ಗಳಿಗೆ ಎಷ್ಟು ಪರ್ಸೆಂಟೇಜ್ ಆಫ್ ಇನ್ಕಮನ್ನು ಸ್ಪೆಂಡ್ ಮಾಡ್ಬೋದು ಮತ್ತು ಮಾಡಬಾರ್ದು? ನಾವು ತುಂಬ ಕಂಟ್ರೋಲ್ ಮಾಡೋಕ್ಕೂ ಆಗೋದಿಲ್ಲ. 1% ಇಟ್ಕೊಳ್ಳೇಬೇಕು. ಕರೆಕ್ಟ್. ಮೇ ಬಿ 10% ಆಫ್ ಮೈ ಸ್ಯಾಲ್ರಿ ಐ ಕೀಪ್ ಇಟ್ ಫಾರ್ ಮೈ ವಾಂಟ್ಸ್. ಈಗ 1 ತಿಂಗಳಿಗಾದ್ರೆ 3 ತಿಂಗಳು ದುಡ್ಡು ಒಂದು ಕಡೆ ಇಟ್ಟು ಒಂದು ವಾಂಟನ್ನು ತುಂಬಿಸ್ಕೊಳ್ಳಿ, ನೋ ಪ್ರಾಬ್ಲಮ್. ಬಟ್ ನೀಡ್ಸ್ ಆರ್ ಪ್ರಯಾರಿಟಿ. ಸೊ ಆ ಒಂದು ಲಕ್ಷ್ಮಣ ರೇಖೆಯನ್ನು ದಾಟಬಾರ್ದು, ದಾಟಿದ್ರೆ ಬಡವರಾಗ್ತೀರಾ? ನನ್ನ ಪ್ರಕಾರ 90% ಇಂಡಿಯನ್ಸ್ ಡೋಂಟ್ ನೋ ವೇರ್ ದೇ ಆರ್ ಸ್ಪೆಂಡಿಂಗ್. ನಿಮ್ಗೆ ಹಣ ಆಚೆ ಹೋಗುತ್ತಲ್ಲ, ನಿಮ್ಮ ಎಕ್ಸ್ಪೆನ್ಸ್, ಎಷ್ಟೊಂದು ಜನ ಟ್ರ್ಯಾಕು ಮಾಡಲ್ಲ ಅದನ್ನು. ಸೊ ಟ್ರ್ಯಾಕ್ ಮಾಡುವಂಥದ್ದು ಒಳ್ಳೇದು ಅಂತ ಹೇಳಿ. ಟ್ರ್ಯಾಕ್ ಮಾಡಿದ್ರೆ 50% ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ನೀವು ಟ್ರ್ಯಾಕ್ ಮಾಡಿದಾಗ ನೀವು ಏನೇನು ತಪ್ಪು ಮಾಡ್ತಿದ್ರೆ ನಿಮ್ಗೆ ಎಲ್ಲಿ ದುಡ್ಡು ಹೋಗುತ್ತೆ ಗೊತ್ತಾಗಲ್ಲ. ಅದೇ ಗೊತ್ತಿಲ್ಲ ಇನ್ನು. ಅದು ಗೊತ್ತಿದ್ದಿನ ಅದಕ್ಕೆ ನೆಕ್ಸ್ಟ್ ಸ್ಟೆಪ್ ಬರುತ್ತೆ, ಓಕೆ ಇದನ್ನ ಕಟ್ ಮಾಡೋಣ ಅಂತ. ಅದೇ ಗೊತ್ತಿಲ್ಲದಾಗ ಹೆಂಗೆ ಮಾಡ್ತಾರೆ? ಸೊ ಆಗ ವಾಂಟ್ಸ್ ಅನ್ನ ಕಟ್ ಮಾಡ್ಲಿಕ್ಕೆ ನೋಡ್ತೀವಿ ನಾವು ಅಲ್ವಾ, ಟ್ರ್ಯಾಕ್ ಮಾಡಿದಾಗ. ವಾಂಟ್ಸ್ ಟ್ರಿಮ್ ಮಾಡಿದ್ರೆ ಒಂದು ಸ್ವಲ್ಪ ಸೇವ್ ಮಾಡ್ಬೋದು. ಸೇವಿಂಗ್ ಮೆಂಟಾಲಿಟಿನೇ ಇಲ್ಲ. ಹಿಂದಿನ ಕಾಲದಲ್ಲಿ ಬ್ಯಾಂಕ್ ಆಕ್ಸೆಸ್ ಇರಲಿಲ್ಲ ನಮ್ಮ ಜನಗಳಿಗೆ, ಬ್ಯಾಂಕ್ಗಳಿಗೆ ಎಂಟ್ರಿ ಇರಲಿಲ್ಲ ನಮ್ಗಳಿಗೆ, ಚೀಟಿ ಕಟ್ಕೊಳ್ಳೋರು ನಮ್ಮವರು. ಇವತ್ತು ಬ್ಯಾಂಕ್ ಆಕ್ಸೆಸ್ ಇದೆ, ಓಕೆ, ಯು ಕ್ಯಾನ್ ಇನ್ವೆಸ್ಟ್ ಎನಿವೇರ್. ಅವತ್ತೆಲ್ಲ ಈ ಅವಕಾಶಗಳು ಇರಲಿಲ್ಲ. ಇವತ್ತು ತಿಂಗಳಿಗೆ 500,000 ರೂಪಾಯಿ ಇನ್ವೆಸ್ಟ್ ಮಾಡ್ಬೋದು, ನಿಜ, ಉಳಿಸ್ಬೇಕು ಅಂತ ಅಂದರೆ. ಸೊ ಫೈನಾನ್ಷಿಯಲ್ ಡಿಸಿಪ್ಲಿನ್ ಮಾಡೋದು ಭಾಳ ಈಸಿ ಅಂತ ಹೇಳ್ತೀರಿ ನೀವು. ಫೈನಾನ್ಷಿಯಲ್ ಡಿಸಿಪ್ಲಿನ್ ಪ್ರಪಂಚಕ್ಕೆ ಹೇಳ್ಕೊಟ್ಟಿದ್ದೆ ನಮ್ಮ ಜನ. ಈಗ ನನಗೆ ಫೈನಾನ್ಷಿಯಲ್ ಡಿಸಿಪ್ಲಿನ್ ಬೇಕು ಅಂದರೆ ಯಾವುದೋ ಫೈನಾನ್ಷಿಯಲ್ ಅಡ್ವೈಸರ್ ಹತ್ರ ಹೋಗೋ ಅವಶ್ಯಕತೆನೇ ಇಲ್ಲ. ನಮ್ಮ ಅಮ್ಮನ ಹತ್ರ ಮಾತಾಡ್ರೆ ಸಾಕು, ನಮ್ಮಮ್ಮ 100 ಐಡಿಯಾ ಕೊಡ್ತಾಳೆ. ನಿಜ, ಡೊಮೆಸ್ಟಿಕ್ ಸೇವಿಂಗ್ಸ್ ತುಂಬ ಚೆನ್ನಾಗಿತ್ತು. ನಮ್ಮ ಅಜ್ಜಿ ಹತ್ರ ಹೋದ್ರೆ ಇನ್ನೂ 50 ಕೊಡ್ತಾಳೆ ಎಕ್ಸ್ಟ್ರಾ. So the point is, the fundamental principles we have lost because this concept of lifestyle inflation took away everything. ಹ್ಯಾಂಗ್ ಅವರಲ್ಲಿ ಜನ ಬಿದ್ದುಬಿಟ್ರು. ಇವತ್ತು ಯಾವ ಲೆವೆಲ್ ಬಂದಿದ್ರು, ಸಂಡೇ ಮಾಲ್ಗೆ ಹೋಗಿಲ್ಲ ನೀನು ಮನುಷ್ಯನೇ ಅಲ್ಲ. ಅಲ್ಲ, ಇದು ಯಾರು ತಪ್ಪು ಅಂತಾಗಿದ್ರೆ, ಜನರ ತಪ್ಪ ಅಥವಾ ಕಂಪ್ನಿಗಳ ತಪ್ಪ? ಅದು ಸಮಾಜ. ದ ಸೊಸೈಟಿ ಹ್ಯಾಸ್ ಫೇಲ್ಡ್. ದ ಪ್ರಾಬ್ಲಮ್ ಈಸ್, ಮತ್ತೆ ಹೇಳ್ತಾ ಇದ್ದೀನಿ, ಫಂಡಮೆಂಟಲ್ ಥಾಟ್ ಇಷ್ಟೇ, ಹಣ ಶ್ರೀಮಂತನಿಂದ ಬಡವನಿಗೆ ಹೋಗಬೇಕು. ನೀವು ಜಲ್ಸಾ ಖರ್ಚು ಮಾಡಿದಾಗ ಬಡವನ ದುಡ್ಡು ಶ್ರೀಮಂತನಿಗೆ ಹೋಗುತ್ತೆ. ದ್ಯಾಟ್ ಈಸ್ ದ ಫಂಡಮೆಂಟಲ್ ರೂಟ್ ಕಾಸ್. ಭಾಳ ಅದ್ಭುತವಾಗಿ ಹೇಳಿದಿರಿ. ದುಡ್ಡು ಯಾವತ್ತೂ ಕೂಡ ಶ್ರೀಮಂತರಿಂದ ಬಡವರಿಗೆ ಹೋಗಬೇಕು, ಬಡವರಿಂದ ಶ್ರೀಮಂತರಿಗೆ ದುಡ್ಡು ಹೋದರೆ ಸಮಸ್ಯೆ ಆಗುತ್ತೆ. ಅದೇ ಇವತ್ತು ಆಗ್ತಾ ಇರೋದು. ಓಕೆ, ನೀವು ಮಾಲ್ಗೆ ಹೋದರೆ ಬಡವರಿಂದ ಶ್ರೀಮಂತನಿಗೆ ಹೋಗೋದು. ಸೊ ಹಾಗಾಗಿ ವಾಂಟ್ಸನ್ನು ಕಂಟ್ರೋಲ್ ಮಾಡಲಿಕ್ಕೆ ನೀವು ಟ್ರ್ಯಾಕ್ ಮಾಡಬೇಕು ಅನ್ನುವಂಥದ್ದು. ಹೌದು. ಸೊ ಅದರಿಂದ ಈ ಸಮಸ್ಯೆಗೆ ಸೊಲ್ಯೂಷನ್ ಸಿಗುತ್ತೆ. ಅಂದ್ರೆ ಎಲ್ಲ ಖರ್ಚು ಕಟ್ ಮಾಡಕ್ ಆಗಲ್ಲ. ಮನುಷ್ಯ ಅಂದ್ರೆ ಆಸೆ ಇದ್ದೇ ಇರತ್ತೆ. ಹಂಗ ಅಂದ್ಬಿಟ್ಟು ಆಸೆ ಇಲ್ಲದ್ರೆ ಬದುಕಲಿಕ್ಕೆ ಆಗಲ್ಲ, ಸಾಧ್ಯ ಇಲ್ಲ. ಬಟ್ ಕೆಲವು ಇರುತ್ತೆ, ಇದನ್ನ ಕಟ್ ಮಾಡ್ಬೋದು ಅಂತ. ಅದನ್ನ ಕಟ್ ಮಾಡ್ಕೊಂಡು ಆ ಹಣನ ಇನ್ವೆಸ್ಟ್ ಮಾಡಿ ನಾವೆಲ್ಲೋ ಹೋಗ್ತೀವಿ. ನಿಜ ನಿಜ ನಿಜ. ಸೊ ನಮ್ಮ ವೀಕ್ಷಕರಿಗೆ ಇಷ್ಟು ಹೊತ್ತು ಯಾಕೆ ಸಂಬಳ ಜಾಸ್ತಿ ಆದರೂ ಶ್ರೀಮಂತ ಆಗ್ಲಿಕ್ಕೆ ಆಗ್ತಾ ಇಲ್ಲ ಅನ್ನೋದಕ್ಕೆ ಸೊಲ್ಯೂಷನ್ ಏನು ಅನ್ನುವಂಥದ್ದು ಮತ್ತು ರೀಸನ್ ಏನು ಅನ್ನೋದ್ರ ಬಗ್ಗೆ ಭಾಳ ಅದ್ಭುತವಾಗಿ ವಿವರಿಸಿದ್ದೀರಾ. ಅದಕ್ಕಾಗಿ ಧನ್ಯವಾದಗಳು. ವೀಕ್ಷಕರೇ, ಇಂತಹ ಮತ್ತಷ್ಟು ಉಪಯುಕ್ತ ವಿಡಿಯೋಗಳಿಗೆ ವಿಶ್ವವಾಣಿ ಮನಿ ಯೂಟ್ಯೂಬ್ ಚಾನಲನ್ನು ವೀಕ್ಷಿಸಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ವಂದನೆಗಳು.